ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಈ ಶುಭ ದಿನ ಭಾನುವಾರ ಅಂತಂದರೆ ಸದ್ಗುರು ದತ್ತಾತ್ರೇಯರಿಗೆ ಬಹಳ ಪ್ರೀತವಾಗಿರತಕ್ಕಂತಹ ವಾರ. ಹಾಗೆ ತ್ರಯೋದಶಿ, ಸಂಪೂರ್ಣ ತ್ರಯೋದಶಿ ಇದೆ ಇವತ್ತು. ನಾಳೆ ಚತುರ್ದಶಿ, ಮಂಗಳವಾರವೇ ಅಮಾವಾಸ್ಯೆ, ಜ್ಯೇಷ್ಠ ಬಹುಳ ಅಮಾವಾಸ್ಯೆ, ಬಹಳ ವಿಶೇಷವಾಗಿರತಕ್ಕಂತಹ ಅಮಾವಾಸ್ಯೆ. ಹಾಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ, ನಿಮ್ಮ ದೇಹದಲ್ಲಿ ಆಲಸ್ಯ ಉಂಟಾಗಿದ್ದರೆ, ಏನು ಕೆಲಸ ಕಾರ್ಯಗಳಾಗ್ತೀರ ಇದ್ದರೆ, ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಿಗೆ ವಿಪರೀತವಾದ ಅಡ್ಡಿ ಆತಂಕಗಳು ಬರ್ತಾ ಇದೆ ಅಂದರೆ ದೃಷ್ಟಿ ತೆಕ್ಕೊಳ್ಳುವಂತಹ ವಿಧಾನವನ್ನು ನಾನು ಹೇಳಿಕೊಟ್ಟಿದ್ದೆ. ಅನಾರೋಗ್ಯ ಪೀಡಿತರಾಗಿದ್ದರೆ, ಏನೋ ಒಂದು ರೀತಿಯಾದ ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಅನಾರೋಗ್ಯ ಪೀಡಿತರಾಗಿದ್ದರೆ ನೀವು ತೆಂಗಿನಕಾಯಿ ಮತ್ತು ಕರಿದಾರದಿಂದ ದೃಷ್ಟಿ ತೆಕ್ಕೊಳ್ಳೋ ವಿಧಾನವನ್ನು ನಾನು ಹೇಳಿಕೊಟ್ಟಿದ್ದೆ. ನಿಮ್ಮ ಅಳತೆಯ 7 ಸಲ ಒಂದು ಕರಿ ದಾರ, ಅದರಲ್ಲಿ ಕಾಟನ್ ದಾರ ಆಗಬೇಕು, ನೈಲಾನ್ ದಾರಗಳಾಗಬಾರ್ದು. ಕಾಟನ್ ದಾರವನ್ನು ತಗೊಂಡು ತಲೆಯಿಂದ ಪಾದದವರೆಗೂ 7 ಸಲ ಅಳತೆ ಮಾಡಿಕೊಂಡು ಆ ದಾರವನ್ನು ಒಂದು ತೆಂಗಿನಕಾಯಿಗೆ ಬುಗುರಿಗೆ ಸುತ್ತದ ಹಾಗೆ ಸುತ್ತಕೊಳ್ಳಿ. ಆನಂತರ ಅದನ್ನು ತಲೆಯ ಮೇಲೆ ಹೀಗೆ 7 ಸಲ ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ 7 ಸಲ, ಮೇಲಿಂದ ಕೆಳಗಡೆ 7 ಸಲ ನೀವಾಳಿಸ್ಕೊಂಡು, ಯಾರಾದರೂ ಒಬ್ಬರು ಮನೆಯಲ್ಲಿರೋರು ಎಲ್ಲರದು ಕೂಡ ಬೇರೆ ಬೇರೆ ತೆಂಗಿನಕಾಯಿಗಳಿಗೆ ಮಾಡಿಕೊಂಡು, 3 ಜನ ಇದ್ದೀರಾ 3 ತೆಂಗಿನಕಾಯಿ, 5 ಜನ ಇದ್ದೀರಾ 5 ತೆಂಗಿನಕಾಯಿ, ಹಾಗೆ 5 ಜನರದ್ದು ಕೂಡ 7 ಸಲ ಅಳತೆಯನ್ನು ಮಾಡಿಕೊಂಡು ತೆಂಗಿನಕಾಯಿಗೆ ಸುತ್ತಕೊಂಡು ಒಂದಷ್ಟು ಗಡ್ಡೆ ಕರ್ಪೂರ ತೊಗೊಂಡು ಹೋಗಿ ಯಾವುದಾದ್ರೂ ನಿರ್ಜನ ಪ್ರದೇಶದಲ್ಲಿ ಹೋಗಿ ಅದನ್ನು ಕರ್ಪೂರ ಇಟ್ಟು ಹಚ್ಚಿಬಿಟ್ಟು ತಿರುಗಿ ನೋಡಿದಿರ ಬಂದ್ಬಿಡಿ ಅಂತ ಹೇಳಿಕೊಟ್ಟಿದ್ದೆ. ಸಾಕಷ್ಟು ಜನ ಮಾಡಿದ್ದೀರಿ ಅನಿಸುತ್ತೆ. ಒಂದು ವೇಳೆ ಮಾಡಿಲ್ಲ ಅಂದರೆ ಈ ಒಂದು ಪ್ರಯೋಗವನ್ನು ಮಾಡಿ ನಿಮ್ಮ ದೇಹಕ್ಕಾಗಲಿ ನಿಮ್ಮ ಮನಸ್ಸಿಗಾಗಲಿ ಅಂಟಿರ್ತಕ್ಕಂತಹ ಆ ಒಂದು ಕೆಟ್ಟದಾದ ಆಲೋಚನೆಗಳಾಗಲಿ ಕೆಟ್ಟ ದೃಷ್ಟಿಯಾಗಲಿ ಎಲ್ಲವೂ ಆನಂದವಾಗಿ ಒಂದೇ ಸಮವಾಗಿ ನಿವಾರಣೆ ಆಗೋಗುತ್ತೆ. ಅದು ಬಹಳ ಮುಖ್ಯವಾಗಿ ಭಾನುವಾರ, ಬಹುಳ ಅಂದರೆ ಅಮಾವಾಸ್ಯೆಯ ಹಿಂದಿನ ಭಾನುವಾರ, ಅಮಾವಾಸ್ಯೆಯ ದಿನ ಗುರುವಾರ ಮತ್ತು ಮಂಗಳವಾರ ಇದನ್ನು ಮಾಡಿದ್ರೆ ಬಹಳ ಒಳ್ಳೆಯ ಫಲ ಸಿಗುತ್ತೆ. ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳಿದ್ದರೆ ಆ ಅಡ್ಡಿ ಆತಂಕಗಳ ನಿವಾರಣೆ ಆಗುತ್ತೆ ಅಂತ ಹೇಳಿ ಹಿಂದೆ ಕೂಡ ಹೇಳಿದ್ದೆ. ಮತ್ತೊಮ್ಮೆ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ನನಗೆ ಏನು ಮಾಡಿದ್ರೂ ಕೆಲಸ ಆಗ್ತಾಯಿಲ್ಲ, ಇದಕ್ಕೇನಾದರೂ ಪರಿಹಾರ ಹೇಳಿ, ನನಗೆ ಹಣ ಸಿಗ್ತಾಯಿಲ್ಲ, ಇದಕ್ಕೆ ಪರಿಹಾರ ಹೇಳಿ ಅಂತ ಹೇಳಿ ಮೆಸೇಜ್ ಆಗ್ತಾಯಿದ್ದೀರಿ. ಅದಕ್ಕಾಗಿ ಇದನ್ನು ಮತ್ತೊಮ್ಮೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಬಿಳಿ ಸಾಸಿವೆಯ ಪ್ರಯೋಗ ಹೇಳಿಕೊಟ್ಟಿದ್ದೆ. ಪ್ರತಿನಿತ್ಯ ಮನೆ ಬಾಗಿಲಲ್ಲಿ ಬಿಳಿ ಸಾಸಿವೆ ನೀರನ್ನು ಹಾಕ್ತಾ ಬನ್ನಿ. ನಿಮ್ಮ ಮನೆಗೆ ಯಾವುದೇ ವಿಧವಾದ ಕೆಟ್ಟ ಬಾಧೆಗಳು, ಕೆಟ್ಟ ದೃಷ್ಟಿಗಳು ಬರ್ದಿರೋ ಹಾಗೆ ನಿಮಗೆ ರಕ್ಷಣೆ ಸಿಕ್ಕತ್ತೆ ಅಂತ ನಾನು ಹೇಳಿಕೊಟ್ಟಿದ್ದೆ. ಅದೇ ಪ್ರಕಾರ ಪ್ರತಿಯೊಬ್ಬರೂ ಕೂಡ ಮಾಡಿ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ಸುಲಭವಾಗಿ ಪರಿಹಾರ ಮಾಡ್ಕೊಳ್ತಾ ಹೋಗಿ. ವಿಪರೀತವಾಗಿ ತಲೆ ಕೆಡಿಸ್ಕೋಬೇಡಿ. ಎಷ್ಟು ತಲೆ ಕೆಡಿಸ್ಕೊಂಡ್ರೂ ಕೂಡ ವಿಧಿವಿಹಿತ ಬೇರುಂಟೆ ಜಗದೊಳಗೆ ಅಂತ ನಮ್ಮ ಹಣೆಯಲ್ಲಿ ಬರೆದಿರೋದನ್ನು ತಪ್ಪಿಸೋಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಆದರೆ ನಾವು ಈ ರೀತಿಯಾದ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದರೆ ನಮ್ಮ ಆತ್ಮವಿಶ್ವಾಸ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ. ಆತ್ಮವಿಶ್ವಾಸ ಕುಗ್ದಿರೋ ಇರೋ ಹಾಗೆ ತಡ್ಕೊಳ್ಳೋದಕ್ಕೆ ನಾವು ಈ ಒಂದು ನಮ್ಮ ಹಿರಿಯರು ಹೇಳಿಕೊಟ್ಟಿರುವಂತಹ ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ತಾ ಹೋಗಬೇಕು. ಹಾಗೆ ಇವತ್ತಿನ ಸಂಧ್ಯಾಕಾಲ 7 ಗಂಟೆ ಕಾಲದ ನಂತರ ಕಲ್ಲುಪ್ಪು, ಒಂದು 5 ಹಿಡಿ ಕಲ್ಲುಪ್ಪುಗಳನ್ನು ತಗೊಂಡು ನಿಮ್ಮ ಮನೆಯ ಮುಖ್ಯ ಮೂಲೆಗಳು, ಅದು ಹಾಲಿರ್ಬೋದು, ಅಡುಗೆ ಮನೆಯಲ್ಲಿ ಒಂದು ಮೂಲೆ ಆದರೆ ಅಗ್ನಿ ಮೂಲೆ ಅಡುಗೆ ಮನೆ ಆಗುತ್ತೆ, ಈಶಾನ್ಯ ಮೂಲೆಯಲ್ಲಿ ಹಾಲಿರುತ್ತೆ, ನೈಋತ್ಯ ಮೂಲೆಯಲ್ಲಿ ನೀವು ಮಲಗುವಂತಹ ರೂಮ್ ಇರುತ್ತೆ, ವಾಯುವ್ಯ ಮೂಲೆಯಲ್ಲಿ ಬಚ್ಚಲು ಮನೆಯೋ ಇನ್ನೊಂದೋ ಇರುತ್ತೆ. ಹೀಗೆ ಆ 4 ಮೂಲೆಗಳು ಮತ್ತು 4 ದಿಕ್ಕುಗಳಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಕಲ್ಲುಪ್ಪನ್ನು ಇಟ್ಬಿಟ್ಟು ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಎದ್ದಾಗ ಆ ಕಲ್ಲುಪ್ಪನ್ನು ಮೊದಲು ಬಟ್ಟೆಯಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಬಿಡಿ. ಆಮೇಲೆ ಕಸ ಗುಡಿಸಿ ಕ್ಲೀನ್ ಮಾಡ್ಕೊಳ್ಳಿ. ಆ ಉಪ್ಪನ್ನು ನೀವು ಮನೆಯಿಂದ ಹೊರಗಡೆ ನಲ್ಲಿ ಇದ್ದರೆ ಸಂತೋಷ,
ಮನೆ ಹೊರಗಡೆ ನಲ್ಲಿ ಇಲ್ಲ ಅಂತಂದರೆ ನೀರನ್ನು ಹಾಕ್ಬಿಟ್ಟು ಮನೆಯಿಂದ ಆಚೆ ಕಡೆಗೆ ಇಟ್ಬಿಡಿ. ಆ ಉಪ್ಪು ಕರಗದ ಮೇಲೆ ಮನೆಯಿಂದ ಆಚೆಗೆ ಅದನ್ನು ಎಸ್ದುಬಿಡಿ. ಇದರಿಂದ ಮನೆಯಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೆ, ಏನೋ ಬಂದಿರ್ತೀವಿ ದಾರಿನಲ್ಲಿ ಓಡಾಡ್ಕೊಂಡು ಬರಬೇಕಾದ್ರೆ ಏನೋ ತುಳಿದಿರ್ತೀವಿ, ಅಥವಾ ಇನ್ಯಾರೋ ಸತ್ತೋಗಿರೋ ಹೆಣ ಹೋಗ್ತಾ ಇರುತ್ತೆ, ಅದ್ರ ಮುಂದೆ ಪಾಸ್ ಆಗಿರ್ತೀವಿ, ಅವ್ರು ಎಸೆದಂತಹ ಹೂವಾಗಲಿ ಇನ್ನೊಂದಾಗಲಿ ನಮ್ಮ ಮೇಲೆ ಬಿದ್ದಿರುತ್ತೆ. ಈ ರೀತಿ ನಾನಾ ಪ್ರಕಾರವಾದ ನೆಗೆಟಿವಿಟಿ ನಮ್ಮ ದೇಹದ ಮುಖಾಂತರ ನಮ್ಮ ಮನೆ ಒಳಗಡೆ ಸೇರಿರುತ್ತೆ. ಇದನ್ನು ಪ್ರತಿ ಅಮಾವಾಸ್ಯೆಯ ಮುಂಚಿನ ಭಾನುವಾರ ಈ ಪ್ರಯೋಗವನ್ನು ಮಾಡ್ತಾ ಬನ್ನಿ. ಮನೆಯಲ್ಲಿ ಎಷ್ಟು ಪ್ರಶಾಂತ ವಾತಾವರಣ ಉಂಟಾಗುತ್ತೆ ಅನ್ನೋದನ್ನು ನೀವೇ ನೋಡಿ ಅಂತ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರೋ ದಿವ್ಯಚರಣಾರವಿಂದಾರ್ಪಣಮಸ್ತು.